ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ತುಂಬ ದಿನ ಆಗಿತ್ತು, ನಾವು ಯಾವುದು ಹೊಸ ರೆಸ್ಟೋರೆಂಟ್ ಟ್ರೈನೇ ಮಾಡಿರಲಿಲ್ಲ. ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ. ಉಡುಪಿಗೆ ಬಂದಾಗಿಂದ ಕಾರ್ತಿಕ್ ಬೆಸ್ಟ್ ಬಿರಿಯಾನಿ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾನೆ ಇರ್ತಾರೆ. ಬಟ್ ಅವ್ರಿಗೆ ಇದುವರೆಗೂ ಯಾವ ಹೋಟೆಲಲ್ಲೂ ತಿಂದಿರೋ ಬಿರಿಯಾನಿ ಇಷ್ಟ ಆಗಿಲ್ಲ. ಅದಕ್ಕೆ ಕಾರ್ತಿಕಲ್ಲಿ ಒಬ್ಬರು ಸಜೆಸ್ಟ್ ಮಾಡಿದ್ರಂತೆ ಇಲ್ಲಿ ಬಿರಿಯಾನಿ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಅಂತ. ಸೊ ನಾವು ಮೆಹರಾನ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇದು ಇರೋದು ಮೂಡುಬಿದ್ರೆಯಲ್ಲಿ. ಇದು ಉಡುಪಿಯಿಂದ ಆಲ್ಮೋಸ್ಟ್ ನಮಗೆ 1 hour ಜರ್ನಿ ಆಯಿತು. ಬಟ್ ಡಿಫ್ರೆಂಟಾಗಿ ಅರಬಿಕ್ ಕ್ವಿಸಿನ್ ಇಷ್ಟ ಅಲ್ಲ, ಟ್ರೈ ಮಾಡಿದಾಗೂ ಆಗುತ್ತೆ. ಆಮೇಲೆ ಇಲ್ಲಿ ಕುನಾಫಾ ಸಿಗುತ್ತೆ ಅಂತ ಗೊತ್ತಾಯಿತು, ಕುನಾಫಾನು ಟ್ರೈ ಮಾಡ್ದಂಗೆ ಆಗುತ್ತೆ ಅಂತ ಇಲ್ಲಿ ಬಂದ್ವಿ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಕುನಾಫಾ ಅವೈಲೇಬಲ್ ಇಲ್ಲ, ಖಾಲಿ ಆಗೋಗಿದೆ ಅಂತ. ಸ್ವಲ್ಪ ಬೇಜಾರಾಯಿತು. ಹಾಗೆಯೇ ಇಲ್ಲಿದು ಸ್ಟಾರ್ಟರ್ಸ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿದರು. ನಾವು ಚಿಕನ್ ಸಾಟೆ ಅಂತ ತೊಗೊಂಡಿದ್ವಿ. ಮಂಚೂರಿಯನ್ ಟೈಪ್ ಗ್ರೇವಿಯಲ್ಲಿ ಸಾಟೆ ಮಾಡಿ ಕೊಟ್ಟಿದ್ರು, ಅಮೇಝಿಂಗ್ ಆಗಿತ್ತು. ಹಾಗೆ ಕಾರ್ತಿಕ್ ಶವರ್ಮ ಕೂಡ ಟ್ರೈ ಮಾಡಿದ್ರು. ಶವರ್ಮ ಥರ ಇಲ್ಲ, ಬಟ್ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರು. ಹಾಗೆ ಬಿರಿಯಾನಿ ಕೂಡ ಚೆನ್ನಾಗಿತ್ತು. ಕುನಾಫಾ ಸಿಗಲಿಲ್ಲ ಅನ್ನೋದು ಒಂದು ಬೇಜಾರಷ್ಟೇ. ಓವರ್ ಆಲ್ ವೆರಿ ಗುಡ್. ಸರಿ, ನೀವು ನೂಡಲ್ಸ್ ತಿನ್ನಿ. मम्मा योर पापा योर से भूख लग रही है, खाना चाहिए, खाना नूडल्स खाता हो अभी सीख रहा है। ये बाटलो मोड़ो नहीं खाएगा। कैसा है शवरमा? टेस्ट डिफरेंट आगे चला है. पापा कैसा है शवरमा? शवरमा चिकन रोल फ्राई राउंड. ನಾನು ಹೇಳಿದ ಚಿಕನ್ ಸಾಟೆ ಇದೇನೆ. मंचूरी मुझे भी नहीं चाहिए मंचूरी. ಓಕೆ, मुझे भी नूडल्स चाहिए. ನಿಂಗೆ ಹಾಕ್ತೀನಿ. बेटा ಪಪ್ಪಕ್ಕೆ बेटा बेटा ಸಕ್ಕತ್ತಾಗಿದೆ. कैसा है मम्मा? बहुत आप खा लो. ಚರಿತ್ ಫೇವ್ರೆಟ್ ನೂಡಲ್ಸ್ ತರಿಸ್ಕೊಂಡಿದ್ದಾನೆ, ಎಂಜಾಯ್ ಮಾಡ್ತಿದ್ದಾನೆ. ಚರಿತ್, ಹೇಗಿದೆ ನೂಡಲ್ಸು? ಸಕ್ಕತ್ತಾಗಿದೆ. ನಿಮಗೂ ನಮ್ಮ ಥರ ಅರಬಿಕ್ ಕ್ವಿಸಿನ್ ಇಷ್ಟ ಆದರೆ ಇಲ್ಲಿ ಡೆಫಿನೆಟ್ಲಿ ನೀವು ಕೂಡ ಫುಡ್ ಟ್ರೈ ಮಾಡ್ಬೋದು, ಇಷ್ಟ ಆಗುತ್ತೆ. ನಾನು ಹೋಗುವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ ಕುನಾಫಾ ಸ್ಪಾಟ್. ಕುನಾಫಾದಲ್ಲೇ 4-5 ವೆರೈಟಿ ಇದೆ ಇಲ್ಲಿ. ಪಿಸ್ತಾ ಕುನಾಫಾ, ಚೀಸ್ ಕುನಾಫಾ, ಪ್ಲೇನ್ ಕುನಾಫಾ, ಹಾಗೆ ಕ್ರೀಮ್ ಕುನಾಫಾ, ಆ ಥರ ಎಲ್ಲ ಇದೆ. ಬಟ್ ನಮ್ಮ ಬ್ಯಾಡ್ ಲಕ್ಕಿಗೆ ಅವತ್ತೇ ಇರಲಿಲ್ಲ. ಹಾಗೆ ಇಲ್ಲಿ ರಂಜಾನ್ ಸ್ಪೆಷಲ್ಗೆ ಅಂತ ಒಂದು ಬುಫೆ ಥರ ಅರೇಂಜ್ ಮಾಡಿದರು. ತುಂಬ ಜನ ಬಂದು ಪಾರ್ಸಲ್ ಕೂಡ ತೊಗೊಂಡೋಗ್ತಿದ್ರು. ಬಟ್ ಇದನ್ನ ಯಾವುದು ನಾವು ಟ್ರೈ ಮಾಡಲಿಲ್ಲ. ಇಲ್ಲಿ ಸ್ವಲ್ಪ ಡೀಪ್ ಫ್ರೈಡ್ ಐಟಮ್ಸ್ ಜಾಸ್ತಿ ಇತ್ತು, ನಾವು ಯಾವುದು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಇಲ್ಲಿ ತಂದೂರಲ್ಲಿ ಫ್ರೆಶ್ ತಂದೂರ್ ಚಿಕನ್ ಮತ್ತು ರೋಟಿ ಎಲ್ಲ ಮಾಡ್ತಾಯಿದ್ರು. ಇಲ್ಲಿ ಸೆಟಪ್ಪೇ ಒಂಥರ ಚೆನ್ನಾಗಿದೆ ನೋಡೋಕ್ಕೆ. ಕೈಯಲ್ಲೇನು ಇಟ್ಕೊಂಡಿದ್ದಾರೆ? ಬೆಟ್ಟ ಎತ್ಕೊಂಡು ಹೋಗ್ತಿದ್ದಾರೆ ಆಂಜನೇಯ ಕೈಯಲ್ಲಿ. ಆನ್ ದ ವೇ ಬರ್ತಾ ನಮಗೊಂದು ಆಂಜನೇಯನ ಸ್ಟ್ಯಾಚು ಕಾಣಿಸ್ತು. ಇದೇನಿದು, ಯಾವ ಟೆಂಪಲ್ಲು ನೋಡೋಣ ಅಂತ ಒಳಗೆ ಹೋದ್ವಿ. ತುಂಬ ಅಂದರೆ ತುಂಬ ಬಿಸಿಲಿತ್ತು. ಚರಿತು, ಈ ಟೆಂಪಲಲ್ಲಿ ನೋಡಿ ಸಾಯಿಬಾಬಾ ಇದ್ದಾರೆ ಇಲ್ಲಿ. ಇದರಲ್ಲಿ ಪುಟ್ಟ ನೋಡಿ, ಅಲ್ಲಿ ನೋಡಿ ವೈಟ್ ಕಲರ್ ಸಾಯಿಬಾಬಾ ಕೂತ್ಕೊಂಡಿದ್ದಾರೆ. ಚರಿತ್ ಕೆಳಗೆ ಇಳಿಯೋದು ಬೇಡ ಅಂತ ಅಂದ. ಹಾಗೆ ನಾವು ಆನ್ ದ ವೇ ಕಾರಲ್ಲೇ ನೋಡ್ಕೊಂಡು ಹೋಗೋಣ ಅಂಥೇಳಿ ಇಲ್ಲಿ ಆಂಜನೇಯ ಸ್ಟ್ಯಾಚು ಆಗಿರ್ಬೋದು, ಹಾಗೆ ಸಾಯಿಬಾಬಾ ಟೆಂಪಲ್ಲು, ಇದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಹಾಗೆ ಇಲ್ಲೊಂದು ಆರ್ಟ್ ಮಾಡಿದ್ದಾರೆ. ಈ ಥರ ಆರ್ಟು ನಾವು ಬ್ಯಾಂಕಾಕ್ ಏರ್ಪೋರ್ಟಲ್ಲಿ ನೋಡಿದ್ವಿ. ನೋಡಿದ ತಕ್ಷಣ ಅದೇ ನೆನಪಾಯಿತು. ಈ ಥರ ಮಧ್ಯದಲ್ಲಿ ಹಾವು, ಹಾಗೆ ಸುತ್ತ ಜನ ಅದನ್ನು ಎಳಿತಿರೋದು, ಮಧ್ಯದಲ್ಲಿ ವಿಷ್ಣು ನಿಂತಿರೋದು, ಈ ಥರ ನಾವು ಬ್ಯಾಂಕಾಕ್ ಏರ್ಪೋರ್ಟಲ್ಲಿ ನೋಡಿದ ನೆನಪಾಯ್ತು. ಇದ್ರ ಸಿಗ್ನಿಫಿಕೆನ್ಸ್ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಆಫ್ಟರ್ ಎ ಲಾಂಗ್ ಟೈಮ್. ನಾನು ಫುಲ್ ಬ್ಯುಸಿಯಾಗಿ ಹೋಗಿದ್ದೆ. ಇವತ್ತು ನಾನು ಸ್ವಲ್ಪ ಟೈಮ್ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡೋಣ ಅಂತ ಕೂತಿದ್ದೀನಿ. ಹಾಗೆ ನಾನು ರೀಸೆಂಟಾಗಿ ಏನೇನು ಶಾಪಿಂಗ್ ಮಾಡಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ. ನನಗೆ ಕಿಚನ್ ಐಟಮ್ ಶಾಪಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ. ಯಾಕಂದರೆ ನಾನು ಹೊಸ ಡಿಶಸ್ನ ಟ್ರೈ ಮಾಡ್ತಿರ್ತೀನಿ.
ಆದರೆ ಟೇಸ್ಟು ನಾವು ಯೂಸ್ ಮಾಡೋ ಕುಕ್ವೇರಿಂದ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಗೊತ್ತಾದರೆ ನಾನು ಅದನ್ನು ಡೆಫಿನೆಟ್ಲಿ ಪರ್ಚೇಸ್ ಮಾಡೇ ಮಾಡ್ತೀನಿ. ಅಂಥದ್ದೊಂದು ಕುಕ್ವೇರ್ನ ನಾನು ಇವತ್ತು ಆರ್ಡರ್ ಮಾಡಿದ್ದೀನಿ. ಇಂಡಸ್ ವ್ಯಾಲಿ ಅವರ ಕಾಸ್ಟ್ ಐರನ್ ಕುಕ್ವೇರು. ಓಪನ್ ಮಾಡಿ ನೋಡೋಣ ಏನಿದೆ ಇದರಲ್ಲಿ ಅಂತ. ನಾನು ರೀಸೆಂಟಾಗಿ ಇಂಡಸ್ ವ್ಯಾಲಿಯಿಂದ ತರಿಸಿರೋದು ಕುಕ್ವೇರ್ದು ರಿವ್ಯೂಸ್ ಮಾಡ್ತಾಯಿದ್ದೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಬಂದಿದ್ದ ಗೆಸ್ಟ್ಸ್ ಎಲ್ಲರೂ ಕೇಳ್ತಿದ್ರು ಎಲ್ಲಿ ತೊಗೊಂಡೆ ಇದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದರಲ್ಲಿ ಸ್ಟೇನ್ಲೆಸ್ ಸ್ಟೀಲಿಂದು ಎರಡಿದೆ. ಒಂದು ಸ್ಮಾಲ್ ಕಡಾಯಿ ನೋಡೋಣ. ಇದು ಸಣ್ಣ ಕ್ವಾಂಟಿಟಿಯಲ್ಲಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಆರ್ಡರ್ ಮಾಡಿದ್ದೆ. ಹೇಗಿದೆ ನೋಡೋಣ. ವಾವ್, ಎಷ್ಟು ಪ್ರಿಟಿಯಾಗಿದೆ ಇದು. ಸಖತ್ ಕ್ಯೂಟಾಗಿದೆ. ನನಗೆ ಈ ಥರ ಅಗ್ಲ ಬಾಟಮ್ ಇರೋದು ಬೇಕಿತ್ತು. ಇದರಲ್ಲಿ ಆಮ್ಲೆಟ್ ಕೂಡ ಮಾಡ್ಬೋದು, ಹಾಗೆ ಎಗ್ ಬುರ್ಜಿ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಇದು ಲಿಡ್ಡು. ಸ್ಟೇನ್ಲೆಸ್ ಸ್ಟೀಲಲ್ಲಿ ಅಡುಗೆ ಮಾಡಿದ್ರೆ ತಳ ಹತ್ತುತ್ತೆ, ಸೀದೋಗುತ್ತೆ ಅಂತೆಲ್ಲ ಅಂದ್ಕೊಂಡು ಯೂಸ್ ಮಾಡ್ತಿರಲ್ಲ. ಅಲ್ಯೂಮಿನಿಯಮ್ದೇ ಇನ್ನೂ ಯೂಸ್ ಮಾಡ್ತಿರ್ತೀರ. ಆದಷ್ಟು ಬೇಗ ನೀವು ಅಲ್ಯೂಮಿನಿಯಮಿಂದ ಸ್ಟೇನ್ಲೆಸ್ ಸ್ಟೀಲ್ಗೆ ಹಾಗೆ ಕಾಸ್ಟ್ ಐರನ್ಗೆ ಶಿಫ್ಟ್ ಆಗೋದು ಒಳ್ಳೆಯದು. ಯಾಕಂದರೆ ಹೆಲ್ತಿಗೆ ಒಳ್ಳೆಯದಲ್ಲ ಅಲ್ಯೂಮಿನಿಯಮ್ಮು. ತುಂಬ ದಿನದಿಂದ ಕನ್ಸ್ಯೂಮ್ ಮಾಡ್ತಾಯಿದ್ರೆ ಅದು ಸ್ಲೋ ಆಗಿ ನಮ್ಮ ಬಾಡಿಯಲ್ಲಿ ಅಲ್ಯೂಮಿನಿಯಂ ಕಂಟೆಂಟ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಅದರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ನನ್ನ ಹತ್ರ ಒಂದು ನಾನ್ ಸ್ಟಿಕ್ ತಡ್ಕ ಪ್ಯಾನ್ ಇತ್ತು. ಅದನ್ನು ರೀಪ್ಲೇಸ್ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಸೊ ಈ ಸ್ಟೇನ್ಲೆಸ್ ಸ್ಟೀಲ್ ತಡ್ಕ ಪ್ಯಾನ್ ನೋಡಿದ ತಕ್ಷಣ ನನ್ನ ಮನಸ್ಸು ನಿಲ್ಲೇ ಇಲ್ಲ. ತಕ್ಷಣ ಅದನ್ನು ರೀಪ್ಲೇಸ್ ಮಾಡಿಬಿಡೋಣ ಅಂತ ಹೇಳಿ ತರ್ತಿದ್ದೀನಿ. ಇದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಹೇಗೆ ಯೂಸ್ ಮಾಡ್ತೀನಿ ಅಂತ. ಇವತ್ತು ಜಸ್ಟ್ ಅನ್ಬಾಕ್ಸಿಂಗ್ ತೋರಿಸ್ತಿದ್ದೀನಿ ಅಷ್ಟೇ. ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೂ ಕೂಡ ಇಂಡಸ್ ವ್ಯಾಲಿಯಿಂದ ಡಿಸ್ಕೌಂಟ್ ಸಿಗುತ್ತೆ. ನನಗೂ ಕೂಡ ಡಿಸ್ಕೌಂಟ್ ಸಿಕ್ಕಿದೆ. ನೋಡ್ತಿದ್ದೀರಲ್ಲ ಎಷ್ಟು ಹ್ಯಾಂಡಿಯಾಗಿದೆ. ಹಾಗೆ ಗ್ರಿಪ್ ಕೂಡ ಇದೆ ಇಲ್ಲಿ ಹಿಡ್ಕೊಳ್ಳೋಕ್ಕೆ. ಹೆವಿ ವೆಯ್ಟ್ ಇದೆ. ಇಲ್ಲಿ ನೋಡಿ ಇಷ್ಟು ದಪ್ಪ ಇದೆ ಇದ್ರ ತಳ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಹಾಗೆ ಕೊನೆಯದಾಗಿ ಇದು ತುಂಬ ಹೆವಿ ಇದೆ. ಸೊ ಕಾಸ್ಟ್ ಐರನ್ದೇ ಇರಬೇಕು. ಆಮ್ಲೆಟ್ ಮಾಡೋಕ್ಕೆ, ಫಿಶ್ ಫ್ರೈ ಮಾಡೋಕ್ಕೆ, ಹಾಗೆ ನೀರು ದೋಸೆ ಮಾಡೋಕ್ಕೆ ನನ್ನ ಹತ್ರ ಒಂದು ಪರ್ಫೆಕ್ಟಾಗಿರೋ ತವ ಬೇಕಿತ್ತು. ಸೊ ಈ ಚಿಕ್ಕದಾಗಿರೋ ಅಂಥದ್ದು ಒಂದು ತವ ತರಿಸಿದ್ದೀನಿ. ಇದು ದೋಸೆ ತವಗಿಂತ ಚಿಕ್ಕದಿರುತ್ತೆ. ಇಲ್ಲಿ ನೋಡ್ತಿರ್ಬೋದು. ನೀರು ದೋಸೆಗೆ ಎಲ್ಲ ಪರ್ಫೆಕ್ಟು. ದೋಸೆ ತವದಲ್ಲಿ ನೀರು ದೋಸೆ ಮಾಡಿದ್ರೆ ಕೆಲವು ಕಡೆ ಹೀಟ್ ಬರುತ್ತೆ, ಕೆಲವು ಕಡೆ ಹೀಟ್ ಸ್ಪ್ರೆಡ್ ಆಗೋಲ್ಲ. ಹಾಗಾಗಿ ಪರ್ಫೆಕ್ಟಾಗಿ ಆಗೋದಿಲ್ಲ. ಇದರಲ್ಲಿ ಚೆನ್ನಾಗಿ ಆಗ್ಬೋದು ಅಂತ ತರಿಸಿದ್ದೀನಿ. ಬಟ್ ಟ್ರೈ ಮಾಡಿದ್ಮೇಲೆ ಗೊತ್ತಾಗುತ್ತೆ ಹೇಗಾಗುತ್ತೆ ಅಂತ. ಅರ್ಪಿತಾ ನಾಯ್ಕ್ ಅನ್ನೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡೋದನ್ನು ಮರಿಬೇಡಿ. ನಿಮಗೂ ಇದು ಯೂಸ್ಫುಲ್ ಅನಿಸಿದ್ರೆ ಡೆಫಿನೆಟ್ಲಿ ನಾನು ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ಇದುವರೆಗೂ ನಾನು ಇಂಡಸ್ ವ್ಯಾಲಿಯಿಂದ ತರಿಸಿರೋದು ಎಲ್ಲ ಪ್ರಾಡಕ್ಟ್ಸು ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಧೈರ್ಯವಾಗಿ ರೆಕಮೆಂಡ್ ಮಾಡ್ತಿರೋದು. ನೋಡೋಣ ನೆಕ್ಸ್ಟ್ ವ್ಲಾಗಲ್ಲಿ ಏನೇನು ರೆಸಿಪೀಸ್ ಟ್ರೈ ಮಾಡ್ತೀನಿ ಇದರಲ್ಲಿ ಅಂತ. ಓಕೆ, ಸಿ ಯು, ಬಾಯ್ ಬಾಯ್. ನೆಕ್ಸ್ಟ್ ಡೇ ನನ್ನ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಯಾವಾಗಲೂ ನಾವು ಮಾರ್ನಿಂಗ್ಸ್ನ ಹೆಲ್ದಿ ಬ್ರೇಕ್ಫಾಸ್ಟ್ನ ಮಾಡೋದ್ರ ಮೂಲಕನೇ ಸ್ಟಾರ್ಟ್ ಮಾಡೋದು. ಸೊ ಇವತ್ತಿನ ಹೆಲ್ದಿ ಬ್ರೇಕ್ಫಾಸ್ಟ್ಗೆ ನಾನು ರಾಗಿ ರೊಟ್ಟಿ ಮತ್ತು ಮೂಲಂಗಿ ಚಟ್ನಿ ಮಾಡ್ತಿದ್ದೀನಿ. ಇದು ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್ಸ್ ಅಂತ ಹೇಳ್ಬೋದು. ಕೆಲವ್ರಿಗೆ ರಾಗಿ ರೊಟ್ಟಿ ಇಷ್ಟ ಆಗ್ತಿರಲ್ಲ, ಅಂಥವ್ರಿಗೆ ಈ ಥರ ಚಟ್ನಿ ಮಾಡಿಕೊಟ್ರೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಹಾಗೆಯೇ ಮೂಲಂಗಿ ಕೂಡ ಕೆಲವ್ರಿಗೆ ಇಷ್ಟ ಆಗಲ್ಲ, ಅದರದ್ದು ಟೇಸ್ಟ್ ಸ್ಮೆಲ್ಲು. ಇದರಲ್ಲಿ ಮೂಲಂಗಿ ಇದೆ ಅಂತ ಕೂಡ ಗೊತ್ತಾಗೋದಿಲ್ಲ. ಆ ರೀತಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲೂ ಕೂಡ ಮೂಲಂಗಿ ಎಲ್ರಿಗೂ ಅಷ್ಟು ಇಷ್ಟ ಆಗೋದಿಲ್ಲ. ಬಟ್ ಈ ಚಟ್ನಿ ಮಾಡಿದಾಗೆಲ್ಲ ತುಂಬ ಖುಷಿಪಟ್ಟು ತಿಂತಾರೆ. ಫಸ್ಟಿಗೆ ನಾನು ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಬಿಸಿ ನೀರಿಗೆ ರಾಗಿ ಹಿಟ್ಟನ್ನು ಹಾಕಿ ಸ್ವಲ್ಪ ಮುದ್ದೆ ಥರ ಕಲಸಿಟ್ಕೊತಾ ಇದ್ದೀನಿ. ಅದು ಒಂಚೂರು ಸೆಟ್ಲಾದಮೇಲೆ ನಾನು ರಾಗಿ ಹಿಟ್ಟಿಗೆ ಮಿಕ್ಸ್ಚರ್ ಏನಿದೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಸ್ವಲ್ಪನೇ ಎಷ್ಟು ಬೇಕೋ ಅಷ್ಟೇ ತಗೊಂಡು ತಣ್ಣೀರನ್ನು ಯೂಸ್ ಮಾಡಿ ನಾದ್ಕೋತಾ ಇದ್ದೀನಿ. ಅದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈಗ ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಾಗುತ್ತೆ ರೊಟ್ಟಿ, ಕ್ರ್ಯಾಕ್ಸ್ ಬರೋದಿಲ್ಲ. ಹಾಗೆಯೇ ನೀರು ಕೂಡ ಅಷ್ಟೇ. ನಿಮಗೆ ಎಷ್ಟು ಥಿಕ್ನೆಸ್ ಬೇಕು, ಎಷ್ಟು ಗಟ್ಟಿ ಬೇಕು ಲಟ್ಸೋದಕ್ಕೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ತುಂಬ ಗಟ್ಟಿ ಇದ್ದರೆ ಕ್ರ್ಯಾಕ್ಸ್ ಬರುತ್ತೆ, ತುಂಬ ಸಾಫ್ಟ್ ಇದ್ದರೆ ನಮಗೆ ಲಟ್ಸೋದಕ್ಕೂ ಆಗೋದಿಲ್ಲ. ಸೊ ನಾವು ಮೀಡಿಯಮ್ ಟು ಸಾಫ್ಟ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕಾಗತ್ತೆ. ಹಾರ್ಡ್ ಕನ್ಸಿಸ್ಟೆನ್ಸಿ ಇರಬಾರ್ದು. ಈಗ ನೀವು ನೋಡ್ತಿರ್ಬೋದು. ಸೊ ಈಗ ಸಾಫ್ಟಾಗಿ ನಾನು ಹಿಟ್ಟನ್ನ ಕಲಸಿಟ್ಕೊತಾ ಇದ್ದೀನಿ. ಈಗ ನಾವು ನಾರ್ಮಲಿ ಚಪಾತಿನ ಹೇಗೆ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಸೋದು. ಬಟ್ ಅದಕ್ಕೂ ಮುಂಚೆ ನಾವು ಇದನ್ನು ಕ್ರ್ಯಾಕ್ಸ್ ಬರದೇ ಇರೋ ಥರ ಮೊದಲಿಗೆ ಇದನ್ನು ಈ ಥರ ಡ್ರೈ ಹಿಟ್ಟನ್ನು ಹಾಕ್ಕೊಂಡು ಫ್ಲ್ಯಾಟ್ ಮಾಡ್ಕೋಬೇಕಾಗತ್ತೆ. ಒಂದಿಷ್ಟು ಕೈಯಲ್ಲೇ
ಸಣ್ಣ ಸರ್ಕಲ್ ಆಗೋಷ್ಟು ನಾವು ಫ್ಲ್ಯಾಟ್ ಮಾಡಿಕೊಂಡು ಆಮೇಲೆ ಲಟ್ಸೋದ್ರಿಂದ ಕ್ರ್ಯಾಕ್ಸ್ ಬರೋದಿಲ್ಲ. ಡೈರೆಕ್ಟಾಗಿ ನಾವು ಚಪಾತಿ ಥರ ಲಟ್ಸೋಕೆ ಹೋದರೆ ಸ್ಟಾರ್ಟಿಂಗಿಂದನೇ ಕ್ರ್ಯಾಕ್ಸ್ ಡೆವಲಪ್ ಆಗಿ ಕೊನೆಗೆ ಆ ಕ್ರ್ಯಾಕ್ಸ್ ದೊಡ್ಡದಾಗಿ ಹೋಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಒಂಚೂರು ಕ್ರ್ಯಾಕ್ ಆಗೋಲ್ಲ. ನೀವು ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿ ಬೇಕಾದರೂ ಲಟ್ಸ್ಬೋದು, ಒಂಚೂರು ಕಿತ್ತೋಗಲ್ಲ. ಚಪಾತಿ ಥರನೇ ಲಟ್ಸಿದ್ದೀನಿ ನಾನು. ಆದರೆ ಇದನ್ನು ಬೇಯಿಸುವಾಗ ಅಥವಾ ತವಾ ಮೇಲೆ ಹಾಕಿ ಸುಡುವಾಗ ಮೇಲಿಂದ ಒಂಚೂರು ತಣ್ಣೀರನ್ನು ಚಿಮುಕ್ಸ್ಬೋದು ಅಥವಾ ಸವರ್ಬೋದು. ಈ ರೀತಿ ಮಾಡೋದ್ರಿಂದ ರೊಟ್ಟಿ ಸಾಫ್ಟಾಗಿ ಡ್ರೈ ಆಗೋದಿಲ್ಲ, ತುಂಬ ಚೆನ್ನಾಗಿ ಮೃದುವಾಗಿ ಒಂಥರ ಫುಲ್ಕ ಟೈಪ್ ನೋಡಿ ಹೇಗೆ ಉಬ್ಬಿ ಬರ್ತಾ ಇದೆ. ಈ ರೀತಿ ಸ್ಟೀಮಲ್ಲಿ ಬೆಂದು ತುಂಬ ಚೆನ್ನಾಗಾಗುತ್ತೆ. ನೀವು ಡೆಫಿನೆಟ್ಲಿ ಟ್ರೈ ಮಾಡಿ, ಈ ಥರ ರೊಟ್ಟಿ ಮಾಡಿ ಮನೇಲೆಲ್ರಿಗೂ ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಡಿನ್ನರ್ ಯಾವಾಗಾದರೂ ಮಾಡ್ಬೋದು, ಸರ್ವ್ ಮಾಡ್ಬೋದು. ಇದಕ್ಕೆ ಮೂಲಂಗಿ ಚಟ್ನಿ ಮಾಡ್ತಾಯಿದ್ದೀನಿ ನಾನೀಗ. ಇದಕ್ಕೆ ಹುರಿದಿಟ್ಕೊಂಡಿರೋವಂಥ ಹಸಿಮೆಣಸಿನ್ಕಾಯಿ, ಹಾಗೆ ಒಂದೇ ಒಂದು ಬೆಳ್ಳುಳ್ಳಿ, ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುಟಾಣಿ ಕಾಳುಗಳು ಮತ್ತು ಉಪ್ಪು ಇದನ್ನು ಹಾಕಿ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಒಂದು ಯಾವುದಾದ್ರೂ ಚಿಕ್ಕ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಇದಕ್ಕೆ ನಾನು ತುರಿದಿರೋ ಅಂಥ ಹಸಿ ಮೂಲಂಗಿನ ಹಾಕ್ತಾಯಿದ್ದೀನಿ. ಇದು ಜ್ಯೂಸ್ ಎಲ್ಲ ತೆಗೆದು ಹಾಕೋ ಅವಶ್ಯಕತೆ ಇಲ್ಲ, ಇದ್ರ ಜ್ಯೂಸ್ ಸಮೇತನೇ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಗಟ್ಟಿ ಮೊಸರು ಯೂಸ್ ಮಾಡಬೇಕಾಗತ್ತೆ. ಇದನ್ನು ಬೇಕಂದರೆ ನಿಮ್ಮ ಹತ್ರ ಮೊಸರು ಗಟ್ಟಿ ಇಲ್ಲ ಅಂತ ಅಂದರೆ ಮೂಲಂಗಿ ರಸನ ತೆಗೆದ್ಬಿಟ್ಟು ಅದನ್ನು ನೀವು ಚಪಾತಿಗೆ ಅದಕ್ಕೆ ಯಾವುದಕ್ಕಾದ್ರೂ ಬಳಸ್ಬೋದು, ಅಥವಾ ಸಾಂಬಾರಲ್ಲೂ ಕೂಡ ಹಾಕ್ಬೋದು. ಅದು ತುಂಬ ನ್ಯೂಟ್ರಿಷಿಯಸ್ ಆಗಿರುತ್ತೆ. ಇದಕ್ಕೆ ನಾನು ಒಗ್ಗರಣೆ ಹಾಕಿದ್ದೀನಿ, ಜಸ್ಟ್ ಸಾಸಿವೆ, ಹಿಂಗು ಮತ್ತು ಕರಿಬೇವಿನ ಒಗ್ಗರಣೆ. ಬೇಕಂದರೆ ಡ್ರೈ ರೆಡ್ ಚಿಲ್ಲೀಸ್ನ ಕೂಡ ಹಾಕ್ಕೋಬೋದು. ಇದಕ್ಕೆ ನಾನು ಮೊಸರನ್ನ ಆ್ಯಡ್ ಮಾಡಿದ್ದೀನಿ. ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಥಿಕ್ನೆಸ್ಗೆ ಮೊಸರನ್ನ ಆ್ಯಡ್ ಮಾಡ್ಕೋಬೋದು. ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ಆಗಿದೆ. ನೆಂಚ್ಕೊಳ್ಳೋಕ್ಕೆ ಅಂತ ನಾನು ಉಪ್ಪನ್ನು ಹಾಕಿ ಫ್ರೈ ಮಾಡಿರೋವಂಥ ಮೆಣಸಿನ್ಕಾಯಿನ ಇಟ್ಕೊಂಡಿದ್ದೀನಿ, ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಅಂತ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಸಂಜೆ ನಾನು ಚರಿತು ಇಬ್ಬರೂ ಸೇರಿ ಕಾರ್ಡ್ಸ್ನ ರೆಡಿ ಮಾಡ್ತಾಯಿದ್ದೀವಿ. ಯಾಕೆ ಅಂತ ಅಂದರೆ, ವೆರಿ ಗುಡ್, ನೆಕ್ಸ್ಟ್ ಚರಿತ್ ಸ್ಕೂಲಿನ ಲಾಸ್ಟ್ ಡೇ ದಿನ ಎಲ್ಲ ಟೀಚರ್ಸ್ಗೂ ಕೂಡ ಅವನ ಕೈಯಿಂದನೇ ಬರೆದಿರೋಂಥ ಕಾರ್ಡ್ಸ್ನ ಗಿಫ್ಟ್ ಕೊಡೋಣ ಅಂತ. ಯಾಕಂದರೆ ಅವನು ಇಷ್ಟು ದಿನ ಪ್ಲೇ ಸ್ಕೂಲ್ಗೆ ಹೋಗ್ತಾ ಇದ್ದ, ಈಗ ಸ್ಕೂಲ್ ಚೇಂಜ್ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಇಯರ್ LKGಗೆ. ಸೊ ಅವ್ರು ನಮಗೆ ಟೀಚರ್ಸ್ನೆಲ್ಲ ತುಂಬ ಮಿಸ್ ಮಾಡ್ಕೋತಾನೆ ಅವನಿಗೆ ಸ್ಕೂಲ್ ಅಂದರೆ ತುಂಬ ಇಷ್ಟ ಇತ್ತು. ಸೊ ಆ ಟೀಚರ್ಸ್ಗೆಲ್ಲ ಅವ್ನ ನೆನಪಿಗೋಸ್ಕರ ಏನಾದರೂ ಅವ್ನ ಕೈಯಿಂದನೇ ಮಾಡಿರೋದಿರಲಿ ಅಂಥೇಳಿ ಅವ್ನು ಕಲರಿಂಗ್ ಮಾಡಿರೋವಂಥ ಏನೇನು ಆರ್ಟ್ ವರ್ಕ್ ಇದೆ ಅದನ್ನು ಅವ್ನು ಹೇಗೆ ಮಾಡಿದ್ದಾನೋ ಅದೇ ರೀತಿಯೇ ಕಾರ್ಡ್ ಮೇಲೆ ಪೇಸ್ಟ್ ಮಾಡಿಬಿಟ್ಟು ಒಳಗಡೆ ಅವನ ಹತ್ರನೇ ನಾನು ಡಾಟ್ಸ್ ಇಟ್ಬಿಟ್ಟು ಟ್ರೇಸ್ ಮಾಡಿದ್ದೆ. ಎಲ್ಲ ಟೀಚರ್ಸ್ಗೂ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ಸೊ ಇದು ಅವತ್ತಿನ ದಿನ ನಾನು ಕಾರ್ಡ್ಸ್ನೆಲ್ಲ ತೊಗೊಂಡೋಗ್ತಾ ಇದ್ದೀನಿ. ಚರಿತ್ನ ಲಾಸ್ಟ್ ಡೇ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ನಲ್ಲ, ಹಾಗೆ ಕಾರ್ಡ್ಸ್ನ ತೊಗೊಂಡೋಗಿ ಅವ್ನ ಕೈಯಲ್ಲೇ ಕೊಡ್ಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ. ಕಾರ್ಡ್ಸ್ ಎಲ್ಲ ಈ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಕಾರ್ಡ್ ನೋಡಿದ್ಮೇಲೆ ಅವ್ರ ಟೀಚರ್ಸ್ ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನು ಕೂಡ ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ನೀವು ನೋಡ್ಬೋದು. ಹಾಗೆಯೇ ಚರಿತ್ ಯಾವ ಸ್ಕೂಲ್ಗೆ ಹೋಗ್ತಾನೆ ಅಂತ ತುಂಬ ಜನ ಕೇಳ್ತಾ ಇದ್ರಿ, ಬಟ್ ಯಾವ ಸ್ಕೂಲ್ ಅಂತ ಹೇಳಿರಲಿಲ್ಲ ಸೇಫ್ಟಿ ಪರ್ಪಸಸ್ಗೆ. ಈಗ ಅವನು ಸ್ಕೂಲ್ ಬಿಟ್ಟಿದ್ದಾನಲ್ವ, ಅದಕ್ಕೆ ಹೇಳ್ತಾ ಇದ್ದೀನಿ. ಇಶ್ನಾ ಪ್ಲೇ ಸ್ಕೂಲ್ ಅಂತ ಅವನು ಹೋಗ್ತಿದ್ದಿದ್ದು. ತುಂಬ ಅಂದರೆ ತುಂಬ ಒಳ್ಳೆ ಪ್ಲೇ ಸ್ಕೂಲು. ಇಲ್ಲಿ ಬಂದಮೇಲೆ ಚರಿತ್ ತುಂಬ ಇಂಪ್ರೂವ್ ಆದ. ಮಕ್ಕಳ ಜೊತೆ ಬೆರೆಯೋದು ಕಲಿತ, ಮಾತಾಡೋದು ಕಲಿತ, ಒಳ್ಳೆ ಥರದಲ್ಲಿ ಬಿಹೇವಿಯರ್ ಕಲಿತ, ಎಲ್ಲನೂ ಕಲ್ತಿದ್ದು ಅವನು ಇದೇ ಸ್ಕೂಲಲ್ಲಿ. ಸೊ ತುಂಬ ಅಟ್ಯಾಚ್ಡ್. ನಾನು ಮತ್ತು ಚರಿತ್ ಇಬ್ಬರೂ ಎವ್ರಿ ಡೇ ಹೋಗ್ತಿದ್ವಿ, ಟೀಚರ್ಸ್ನ ಮೀಟ್ ಮಾಡ್ತಿದ್ವಿ, ಕರ್ಕೊಂಡು ಬರ್ತಿದ್ವಿ. ಶಿಲ್ಪ ಟೀಚರ್ಗೆ ಡಿಸ್ಟರ್ಬ್ ಮಾಡಬೇಡಿ. ನಮ್ಗೆ ಯಾರು ಮಾಡಿದ್ರು ಸರ್ ಇದು? ನೀವೇ ಮಾಡಿದ್ದ ಇದೆಲ್ಲ? ನೀವು ಬರ್ತಿದ್ದ? ಥ್ಯಾಂಕ್ ಯು, ಐ ಮಿಸ್ ಯು ಅ ಲಾಟ್ ಶಿಲ್ಪ ಟೀಚರ್ ಅಂತ.
ವಾಟ್ಸ್ ನೀವು ಮಾಡಿದ ವೆರಿ ಗುಡ್ ಪುಟ್ಟ ಥ್ಯಾಂಕ್ ಯು ನನಗೆ ಹಾಕ್ಕೊಡ್ತೀರಾ ನಂದು ಹಾಕ್ಕೊಡ್ತಾ ಥ್ಯಾಂಕ್ ಯು ನಂಗೆ ತುಂಬ ಇಷ್ಟ ಆಯಿತು ಚರಿತ್ರೆ ಒನ್ ಆಫ್ ದ ಬೆಸ್ಟ್ ಪ್ಲೇ ಸ್ಕೂಲ್ಸ್ ಇನ್ ಉಡುಪಿ ಅಂತಲೇ ಹೇಳ್ಬೋದು. ಅವ್ರ ಕಾಂಟ್ಯಾಕ್ಟ್ ನಂಬರ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅಡ್ಮಿಷನ್ ಮಾಡ್ಸಂಗಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬೋರ್ಡ್ ಪೆನ್ಸಿಲ್ ಕೊಡಿ ಅವತ್ತು ಎಲ್ಲ ಟೀಚರ್ಸು ಹಾಗೆ ನಾನು ಕೂಡ ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ದೆ. ಕೊನೆಯದಾಗಿ ಅವ್ನ ಕ್ಲಾಸ್ ಟೀಚರ್, ಅವ್ನ ಫೇವ್ರೆಟ್ ಟೀಚರ್ ಆಶ್ಲಿ ಟೀಚರ್ಗೆ ಕೊಡ್ತಾ ಇದ್ದಾನೆ. ಇವತ್ತಿನ ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.